ಉತ್ತರ ಕನ್ನಡದ ಯಲ್ಲಾಪುರದ ಅರಬೈಲು ಬಳಿ ಒಂದು ದುರ್ಘಟನೆ. ಲಾರಿ ಬಸ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಬಸ್ ಪಲ್ಟಿಯಾಗಿದೆ. ಖಾಸಗಿ ಬಸ್ 25 ಜನ ಪ್ರಯಾಣಿಕರು ಪಾರಾಗಿದ್ದಾರೆ. ಆದರೆ ಪ್ರಪಾತಕ್ಕೆ ಬೀಳದೆ ನಿಂತಿದೆ ನೋಡಿ ಅಲ್ಲಿ. ಆ 25 ಜನರ ಜೀವ ಗಟ್ಟಿಯಾಗಿತ್ತು ಅಂತ ಅನಿಸ್ತಾ ಇದೆ. ಲಾರಿ ಡಿಕ್ಕಿ ಹೊಡೆದಿದ್ದಕ್ಕೆ ಪ್ರೈವೇಟ್ ಬಸ್ ಒಂದು ಈ ಥರ ಪಲ್ಟಿಯಾಗಿದೆ. ಇನ್ನೊಂದು ಚೂರು ಮುಂದಕ್ಕೆ ಹೋಗಿದ್ದಿದ್ರೆ ಅದು ಪ್ರಪಾತಕ್ಕೆ ಬೀಳ್ತಾ ಇತ್ತು. ಬಿದ್ದಿಲ್ಲ, ಪುಣ್ಯಕ್ಕೆ ಎಲ್ಲ 25 ಜನ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಪ್ರಾಣಾಪಾಯ ಏನೂ ಆಗಿಲ್ಲ. ಒಂದು ಪ್ರೈವೇಟ್ ಬಸ್ಸು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ಅದು ಘಾಟ್ ಸೆಕ್ಷನ್ ಅಂತ ಅನಿಸುತ್ತೆ. ಇದು ಉತ್ತರ ಕನ್ನಡದ ಯಲ್ಲಾಪುರದ ಅರಬೈಲ್ ಪ್ರದೇಶ. ಆ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಆಕ್ಸಿಡೆಂಟ್. ಆದರೆ ಪ್ರಪಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತಿದೆ. ಪುಣ್ಯಕ್ಕೆ ಇನ್ನೊಂದು ಸ್ವಲ್ಪ ವೇಗವಾಗಿ ಏನಾದರೂ ಲಾರಿ ಗುದ್ದಿದ್ದಿದ್ರೆ ಖಂಡಿತ ಬಸ್ಸು ಪ್ರಪಾತಕ್ಕೆ ಬಿದ್ದು ಹೋಗ್ತಿತ್ತು. ಘೋರ ದುರ್ಘಟನೆ ಆಗ್ಬಿಡ್ತಾ ಇತ್ತು. ಅದಕ್ಕೆ ಹೇಳಿದ್ದು ಅವರೆಲ್ಲರ ಜೀವ ಗಟ್ಟಿ ಇತ್ತು ಅಂತ. ಹಾಗಾಗಿ ಎಲ್ಲ ಬಚಾವಾಗಿದ್ದಾರೆ. ಬಟ್ ಹೌ ಕಮ್ ಈ ತಿರುವುಗಳಲ್ಲಿ ಹೆಂಗೆ ಇದು ಈ ಥರದ ಅಪಘಾತಗಳಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಘಾಟ್ ಸೆಕ್ಷನ್ ತಿರುವು. ಇದು ಮೋಸ್ಟ್ಲಿ ಬಸ್ಸು ಮೇಲ್ಗಡೆಯಿಂದ ಇಳಿತಿತ್ತು ಅಂತ ಅನಿಸುತ್ತೆ. ಲಾರಿ ಮೇಲ್ಗಡೆ ಹತ್ತಾ ಇತ್ತು ಅನಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಯಾವಾಗ ನಡೆದ ಘಟನೆ, ಹೆಂಗಾಯಿತು, ಇದು ಡೀಟೇಲ್ಸ್ ಏನಿದೆ ಅಂತ? ಬೆಂಗಳೂರಿನಿಂದ ಗೋವಾದ ಕಡೆ ತೆರಳುತ್ತಿದ್ದಂತ ಖಾಸಗಿ ಬಸ್ ಇದು ಏನು ಹುಬ್ಬಳ್ಳಿ ಮಾರ್ಗವಾಗಿ ಗೋವಾಕ್ಕೆ ತೆರಳ್ತಾ ಇತ್ತು. ಈ ಅರಮೇಲ್ ಘಟ್ಟದಲ್ಲಿ ಆಗಿರುವಂತ ಘಟನೆ. ಯಾಕೆಂದ್ರೆ ಬೆಳಗ್ಗೆ ಮುಂಜಾನೆ ಆಗಿರುವಂತದ್ದು. ಬೆಳಗ್ಗೆ ಹೆಚ್ಚು ಮಳೆ ಇದ್ದಿದ್ದರಿಂದ ಆ ಭಾಗದಲ್ಲಿ ಘಟ್ಟ ಪ್ರದೇಶದಲ್ಲಿ ಮಂಜು ಕೂಡ ಆವರಿಸಿತ್ತು. ಮತ್ತೆ ಬಸ್ ಕೂಡ ಅತಿ ವೇಗದಲ್ಲಿ ಬಂದಿದ್ರು. ಆ ಲಾರಿಯನ್ನು ಕೂಡ ಅತಿ ವೇಗದಲ್ಲಿ ಬಂದಿದ್ರು. ನೇರವಾಗಿ ಮುಖಾಮುಖಿ ಡಿಕ್ಕಿ ಆಗಿದೆ. ನಂತರದಲ್ಲಿ ಪಲ್ಟಿ ಆಗಿರುವಂತದ್ದು. ಅದೃಷ್ಟವಶಾತ್ ಅದು ಏನು ಅಂತಂದ್ರೆ ಕೆಳಭಾಗದಲ್ಲೇ ಪ್ರಪಾತಕ್ಕೆ ಬೀಳ್ಬೇಕಿತ್ತು. ಅರ್ಧದಲ್ಲಿಯೇ ಬಸ್ ತಲೆ ಹೋಗಿ ನಿಂತಿರೋದ್ರಿಂದಾಗಿ ಅಲ್ಲಿ ಏನು ಆ ಬಸ್ ನಲ್ಲಿದ್ದಂತ 25 ಪ್ರಯಾಣಿಕರು ಬಚಾವಾಗಿದ್ದಾರೆ. ಇಲ್ಲ ಇದ್ರೆ ದೊಡ್ಡ ದುರ್ಘಟನೆಗೆ ಸಾಕ್ಷಿ ಆಗ್ತಾ ಇತ್ತು. ಅರವಿಂದ್, ಓಕೆ ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಹೆದರಿಕೆ ಆಗುತ್ತೆ. ಆ ಲಾರಿನೂ ಒಂದು ಸ್ವಲ್ಪ ಕೆಳಗಡೆ ಇಳಿದ್ಬಿಟ್ಟಿದೆ ಡಿಕ್ಕಿ ಹೊಡೆದು. ಬಸ್ಸು ಪಲ್ಟಿ ಆಗಿಬಿಟ್ಟಿದೆ. ಅದೇನೋ ಕೂದಲೆಳೆ ಅಂತರದಲ್ಲಿ ಅಂತೀವಲ್ಲ, ಆ ಕೂದಲೆಳೆ ಅಂತರದಲ್ಲಿ ದೊಡ್ಡ ಅವಘಡ ಒಂದು ಮಿಸ್ ಆಗಿದೆ, ತಪ್ಪಿದೆ ಅದೃಷ್ಟವಶಾತ್. ಈಗ ಕ್ರೇನ್ ತಂದು ಎಳಿಬೇಕು ಅದನ್ನು.